ಕೊಡಗು ವಿವಿಯನ್ನು ರದ್ದುಗೊಳಿಸಬಾರದು. ಸಿ ಮತ್ತು ಡಿ ಭೂಮಿಯ ಗೊಂದಲ ನಿವಾರಿಸಬೇಕು. ಪರಿಶಿಷ್ಟರ ಅನುದಾನವನ್ನು ಉಚಿತ ಭಾಗ್ಯಗಳಿಗೆ ಬಳಸಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ನಗರದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದೆ. ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ಬಳಿ ಧರಣಿ ಸತ್ಯಾಗ್ರಹ ಆರಂಭಿಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು 3 ಪ್ರಮುಖ ಬೇಡಿಕೆಗಳು ಸೇರಿದಂತೆ ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ತನ್ನ ಬಜೆಟ್ ಅಧಿವೇಶನದಲ್ಲಿ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಕೊಡಗು ವಿವಿ ಅನ್ನೋದು ಒಂದೆರಡು ದಿನಗಳಲ್ಲಿ ದೊರಕಿದ್ದಲ್ಲ. ಕಳೆದ 2 ದಶಕಗಳ ನಿರಂತರ ಪ್ರಯತ್ನಗಳಿಂದ ಜಿಲ್ಲೆಯ ಬಡ ಮಕ್ಕಳ ಉನ್ನತ ವ್ಯಾಸಂಗದ ಕನಸನ್ನು ನನಸುಗೊಳಿಸುವ ನಿಟ್ಟಿನಲ್ಲಿ ದೊರೆತ ಫಲವೇ ಆಗಿದೆ. ಯಾವುದೇ ಕಾರಣಕ್ಕೂ ಕೊಡಗು ವಿವಿಯನ್ನು ರದ್ದುಗೊಳಿಸಲು ಬಿಡೋದಿಲ್ಲ ಎಂದರು. ಬಾಕಿ ಇರುವಂಥದ್ದು ಕೇವಲ 20% ಬೇರೆಯವರಿದ್ದಾರೆ. ಯಾರು ಶ್ರೀಮಂತರ ಮಕ್ಕಳು ಅಲ್ಲಿ ಓದ್ತಾ ಇಲ್ಲ, ಕೆಲವು ಜನ ಓದ್ತಾ ಇದ್ದಾರೆ. ಬಾಕಿ ಇರೋರೆಲ್ಲರೂ ಕೂಡ ಮೈಸೂರು, ಬೆಂಗಳೂರು, ಮಂಗಳೂರಲ್ಲಿ ಓದುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ದುಡ್ಡಿದೆ, ಅವ್ರು ಓದ್ತಾರೆ. ಆದರೆ ಇವತ್ತು ನಾವು ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಬೇಕಾದ್ರೆ ಈ ಯೂನಿವರ್ಸಿಟಿ ಉಳಿಬೇಕಾಗ್ತದೆ. ಆದರೆ ಇವತ್ತು ಯೂನಿವರ್ಸಿಟಿನ ಮುಚ್ಚುವಂಥ ಪ್ರಯತ್ನ ಮಾಡೋದು ನಡೀತಾ ಇದೆ. ನಮ್ಮ ಏನು ಡೆಪ್ಟಿ CM ಕಲ್ಲು ಬಂಡೆ, ಆ ಬಂಡೆಗೆ ಮಳೆ ಬಿದ್ದರೂ ಗೊತ್ತಾಗಲ್ಲ, ಬಿಸಿಲು ಬಿದ್ದರೂ ಗೊತ್ತಾಗೋದಿಲ್ಲ, ಇಲ್ಲಿಯ ಜನರ ಕಷ್ಟವೂ ಅರ್ಥ ಆಗೋದಿಲ್ಲ. ಅವರಿಗೆ ಬೇಕಾಗಿದ್ದು ಒಂದೇ, ಕೊಡಗಿನಿಂದ ಬರುವಂಥ ಇನ್ಕಮ್ಮನ್ನು ತಗೊಳ್ಬೇಕು. ನಾವು ಕೇಳ್ತೇವೆ, ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಯೂನಿವರ್ಸಿಟಿನ ಮುಚ್ಚಬೇಡಿ, ನಾವು ಭಿಕ್ಷೆ ಬೇಡಿ ಆದರೂ ಕೂಡ ಈ ಯೂನಿವರ್ಸಿಟಿಯನ್ನು ಉಳಿಸುವಂತ ವ್ಯವಸ್ಥೆ ಮಾಡ್ತೇವೆ. ನಿಮ್ಮ ಸರ್ಕಾರ ಬಂದ ನಂತರ 2 ವರ್ಷ ಆದರೂ ಕೂಡ ಆ ಯೂನಿವರ್ಸಿಟಿಗೆ ಚುಕ್ಕಾಸ ಹಣವನ್ನು ಕೊಟ್ಟಿಲ್ಲ, 1 ಪೈಸೆ ನಯಾ ಪೈಸೆ ಹಣವನ್ನು ಕೊಟ್ಟಿಲ್ಲ. ಆದರೆ ನಾವು ಬೇರೆ ಬೇರೆ ಕಂಪನಿಗಳ ಮುಖಾಂತರ CSR ಫಂಡ್ ಅನ್ನು ಉಪಯೋಗಿಸಿಕೊಂಡು ಇವತ್ತು ಯೂನಿವರ್ಸಿಟಿಯನ್ನು ನಡೆಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೂ ಕೂಡ ಬಿಲ್ಡಿಂಗ್ ಬೇಕು ಅಂತ ಹೇಳಿದ ವಿಚಾರವಾಗಿ ನಾವು ಟಾಟಾ ಕಂಪನಿಯವರು ಇರ್ಬೋದು, ಇನ್ಫೋಸಿಸ್ ಅವರು ಇರ್ಬೋದು, ಅದರ ಜೊತೆಗೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಅವರನ್ನೆಲ್ಲರೂ ಕೂಡ ನಾವು ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಹಣ ಕೊಡಬೇಡಿ, ಆದರೆ ಬಡವರ ಏನು ವಿದ್ಯೆಗೆ ನೀವು ಕುಂತು ತರೋ ಕೆಲಸವನ್ನು ಮಾಡಬೇಡಿ. ಬಡವರು ವಿದ್ಯಾವಂತರಾಗಲಿ, ಒಂದು ಮನೆಯಲ್ಲಿ ಒಬ್ಬರು ವಿದ್ಯಾವಂತರಾದರೆ ಅವರು ಸ್ವಂತ ಕೆಲಸವನ್ನ ಪ್ರಾರಂಭ ಮಾಡಿದರೆ, ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಿದರೆ ಒಂದು 10 ಜನರಿಗೆ ಉದ್ಯೋಗ ಆಗುತ್ತೆ. ಒಂದು ಜಾಬಿಗೆ ಸೇರಿದ್ರೆ ಅಲ್ಲಿ ಆ ಕುಟುಂಬವನ್ನೆಲ್ಲ ನಿರ್ವಹಣೆ ಮಾಡುವಂತ ಕೆಲಸ ಆಗುತ್ತೆ. ತಾವು ಚಿಂತನೆ ಮಾಡಬೇಕಾಗ್ತದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಕೊಡಗು ವಿವಿ ನಮ್ಮ ಸ್ವಾಭಿಮಾನದ ಹೆಗ್ಗುರುತಾಗಿದ್ದು ಯಾವುದೇ ಕಾರಣಕ್ಕೂ ರದ್ದುಗೊಳಿಸಬಾರದು. ಈ ಸಮಸ್ಯೆಗೆ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿರುವಂಥ ಕೆಲವು ಗಂಭೀರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತೇಳಿ, ಯಾಕೆಂದರೆ ಈಗ ಅಧಿವೇಶನ ನಡೀತಾ ಇದೆ. ಈಗ ಎಲ್ಲ ಸಚಿವರು, ಮುಖ್ಯಮಂತ್ರಿನಿಗೆ ಹಿಡಿದು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಒಟ್ಟಿಗೆ ಸೇರ್ತಾರೆ, ಸಚಿವ ಸಂಪುಟ ಸಭೆಗಳಾಗ್ತದೆ. ಅದರಲ್ಲಿ ಕೊಡಗಿನಲ್ಲಿ ಅನೇಕ ಗಂಭೀರ ಸಮಸ್ಯೆಗಳಿದೆ. ಇಲ್ಲಿ ಅವರದೇ ಶಾಸಕರುಗಳಿದ್ದಾರೆ. ಅದರಿಂದ ನಾವು ಆ ಶಾಸಕರ ಮೇಲೆ ಇವತ್ತು ಒತ್ತಡ ಹೇರಿ ಅವರು ಅಲ್ಲಿ ಅದನ್ನು ಪ್ರತಿಪಾದಿಸಬೇಕು ನಮ್ಮ ಪ್ರತಿನಿಧಿಯಾಗಿ ಅಂತ ಹೇಳೋ ಉದ್ದೇಶದಿಂದ ಒಂದು ಈಗಾಗಲೇ ತಮ್ಮೆಲ್ಲ ಗಮನಕ್ಕೆ ಬಂದಾಗೆ ಕೊಡಗು ವಿಶ್ವವಿದ್ಯಾಲಯ ಉಳಿಸ್ಕೊಳ್ಬೇಕು. ಇಲ್ಲಿರುವಂಥ ಬಡ ಮಕ್ಕಳು ಏನು ಇಲ್ಲಿ ಓದ್ತಿದ್ದಾರೆ, ಈಗ ಪದವಿಯಲ್ಲಿ 2 ವರ್ಷ ಆಗಿದೆ, ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಆಗಿದೆ, 3ನೇ ವರ್ಷಕ್ಕೆ ಎಲ್ಲಿ ಹೋಗಬೇಕು. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ನಮಗೆ ಮೈಸೂರು, ಮಂಗಳೂರು ದೂರದಲ್ಲಿ ಹೋಗಿ ಓದಲಿಕ್ಕೆ ಯಾರೋ ಸೌಕರ್ಯ ಇರೋರು ಮಾಡ್ಬೋದು, ಪಾಪದವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಇದನ್ನು ಇಲ್ಲೇ ಉಳಿಸ್ಕೊಳ್ಬೇಕು, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳುವಂಥದ್ದು ಒಂದು. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಈ ಹಿಂದಿನ 2 ಬಜೆಟ್ಗಳಲ್ಲಿ ಅನ್ಯಾಯ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ನೀಡಬೇಕಾದ ನಿಗದಿಪಡಿಸಬೇಕಾದಂಥ ಅನುದಾನವನ್ನು ಕೊಡಲಿಲ್ಲ. ಅದನ್ನು ಈ ಬಾರಿಯ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಆದರೂ ಪೂರ್ತಿ ಅವರಿಗೆ ದಕ್ಕುವಂತೆ ಅವರ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಅಂತ ಹೇಳುವಂಥ ಮತ್ತೊಂದು ವಿಚಾರ. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ನೆಲ್ಲಿರ ಚಲನ್ ಮಹೇಶ್ ಜೈನಿ, ವಕ್ತಾರ BK ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ, ಪಕ್ಷದ ಪ್ರಮುಖರಾದ ಕೋಡಿ ಪೊನ್ನಪ್ಪ, ಶಾಂತೇಂಡ ರವಿಕುಶಾಲಪ್ಪ, ಕಾಂಗೀರ ಸತೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.